ಇರ್ಬೇಕಾದ್ರೆ ಇಂಥ ಪ್ರಕರಣಗಳು ಇಂಡಸ್ಟ್ರಿ ಮೇಲೆ ಯಾವ ಥರ ಪರಿಣಾಮ ಬೀರುತ್ತೆ ಸರ್? ಉದ್ಯಮ ನಾಟ್ ಓನ್ಲಿ ಕನ್ನಡ ಚಿತ್ರರಂಗ ಸರ್, ಪ್ರತಿ ಭಾಷೆಯಲ್ಲೂ ತುಂಬ ಸಕ್ಸಸ್ ಕಮ್ಮಿ ಇದೆ, ಸೋಲ್ ಜಾಸ್ತಿ ಇದೆ. ಇದನ್ನು ಈ ರೀತಿ ಆಗಬಾರ್ದು. ಇದನ್ನೇನಾಗಿದೆ ಅಂದರೆ ಇದೊಂದು ಹೈಲೈಟ್ ಆಗ್ಬಿಟ್ಟಿದೆ, ಅದರಿಂದ ಇದು ಮರುಕಳಿಸ್ದಂಗೆ ಇದು ಮುಂದಕ್ಕೆ ಯಾವ ರೀತಿ ಎಚ್ಚರಿಕೆ ಮಾಡಬೇಕು, ಉದ್ಯಮ ನಮ್ಮ ವಾಣಿಜ್ಯ ಮಂಡಳಿ ಆಗ್ಬೋದು, ನಮ್ಮ ಸಂಘ ಆಗ್ಬೋದು, ಕೂತ್ಕೊಂಡು ಒಳ್ಳೆ ರೀತಿ ಮಾಡೋಕ್ಕೆ ಪ್ರಯತ್ನ ಮಾಡಿ. ಆಮೇಲೆ ಜೊತೆಲಿರೋ ಸ್ವಲ್ಪ ಹೇಳಬೇಕು, ನಾವು ದೊಡ್ಡ ಕಲಾವಿದರ ಜೊತೆ ಕೆಲಸ ಮಾಡಿದ್ದೀವಿ, ಹೇಳಿದ್ದೀವಿ. ಕೆಲವರು ಮಾಡುವ ರೀತಿ ನಾನು ಯಾಕೆಂದರೆ ಅವ್ರಿಗೂ ದರ್ಶನೇನು ಇವತ್ತಿನ ದುಡ್ಡಿಲ್ಲ. ಅವರು 10 ರೂಪಾಯಿ ಊಟ ಇಲ್ದಲೇ ದೊನೆ ತಿನ್ಕೊಂಬಂದು ಅವ್ರಿಗೂ ವ್ಯಾಲ್ಯೂ ಗೊತ್ತಿದೆ, ಕಷ್ಟ ಗೊತ್ತಿದೆ. ಅದನ್ನು ಅವ್ರಿಗೂ ಅರ್ಥ ಆಗಿರುತ್ತೆ. ಇವತ್ತು ಇದೆಲ್ಲ ನೋವು ಅನುಭವಿಸಿರ್ತಾರೆ. ಆ ನೋವನ್ನು ಅವರು ಪಶ್ಚಾತ್ತಾಪ ಪಟ್ಟಿರ್ತಾರೆ. ಅದನ್ನು ನಾವು ಪಟ್ಟಿನ ಅವ್ರಿಗೆ ತಿರ್ಗಿ ಅದನ್ನೇ ಅವ್ರಿಗೆ ಏಟ್ ಮೇಲೆ ಮಾಡೋದು ನನ್ನ ಅನಿಸಿಕೆ. ಆ ಥರ ಹೇಳಿದೆ ಅರ್ಥ. ದರ್ಶನ್ ಅವ್ರು ಫಾರ್ ಅಂತಲ್ಲ, ಇವತ್ತು ಒಳ್ಳೇದಾಗಲಿ ಎಲ್ಲರಿಗೂ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮಂಜು ಸರ್, ಕೊನೆಯದಾಗ ಒಂದು ಪ್ರಶ್ನೆ. ಇನ್ ಕೇಸ್ ದರ್ಶನ್ ಅವರು ಅಪರಾಧಿ ಅಂತ ಪ್ರೂವ್ ಆಗಿ ಶಿಕ್ಷೆ ಅನುಭವಿಸಿ ಹೊರಗಡೆ ಬಂದರೆ ಅದಾದ ಮೇಲೂ ನೀವು ಅವ್ರಿಗೆ ಸಿನಿಮಾ ಮಾಡ್ತೀರಾ? 100% ಸಿನಿಮಾ ಮಾಡ್ತೀನಿ. ಅವರು ಅಂತಲ್ಲ, ಯಾವುದೇ ಕಲಾವಿದರು ಈ ಥರದ ಪರಿಸ್ಥಿತಿ ಬಂದಾಗ ನಾನು ಜೊತೆಲಿರ್ತೀನಿ, ಸಿನಿಮಾ ಮಾಡ್ತೀನಿ ಸರ್. ಆಯ್ತು ಸರ್, ನೀವು ಸಿನಿಮಾ ಮಾಡ್ತೀರಾ, ನಿಮ್ಮ ಸಿನಿಮಾದಲ್ಲಿ ಹೀರೋಯಿಸಮ್ನೇ ತೋರಿಸ್ಬೇಕಾಗುತ್ತೆ. ಏನ್ರಿ, ಒಬ್ಬ ಕೊಲೆ ಮಾಡಿ ಒಳಗಡೆ ಹೋಗಿ ಬಂದಿರೋನು ಇವರು ಹೇಳುವಂತ ಆದರ್ಶಗಳನ್ನ ನಾವು ಯಾಕೆ ಪಾಲಿಸಬೇಕು ಅಂತಾರೆ? ಸಿನಿಮಾನ ಬರೀ ಮನೋರಂಜನಾತ್ಮಕವಾಗಿ ಜನ ನೋಡಲ್ಲ ಸರ್, ಅದರಿಂದ ಏನು ಮೆಸೇಜ್ ಇದೆ ಕೂಡ ನೋಡಿ ಸರ್. ನಾನು ಬಂದಾಗ ಆ ಪಾತ್ರಕ್ಕೆ ಏನು ಕತೆ ಮಾಡಬೇಕು, ಏನು ಮಾಡಬಾರ್ದು ನಾನು ಡಿಸೈಡ್ ಮಾಡ್ತೀನಿ. ನಾನು ನಿರ್ದೇಶಕ ಡಿಸೈಡ್ ಮಾಡ್ತೇನೆ. ಹೀರೋ ಪಾತ್ರ ಕೊಡ್ತೀನಿ, ನೀವ್ಯಾಕೆ ಡಿಸೈಡ್ ಮಾಡ್ತೀರಾ? ಹಾಗಾದ್ರೆ ದರ್ಶನ್ ಹೀರೋ ಅಲ್ಲ ಸರ್, ಪಾತ್ರ ಬರಿತೀವಲ್ಲ ಸರ್ ಅವನು ಅನ್ಎಕ್ಸ್ಪೆಕ್ಟೆಡ್ ಸರ್. ಒಬ್ಬ ಅಪರಾಧಿಗೆ ಶಿಕ್ಷೆ ಆಗದೆ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು, ಗೊತ್ತಾಯ್ತಾ? ಬೈ ಚಾನ್ಸ್ ಕಾನೂನು ಆ ಥರ ಏನಾದಾಗ ಆಗ್ಬಿಟ್ರೆ ಅವ್ರು ಮಾಡಿದಂತ ಯಾರು ಇನ್ನೂ ಗೊತ್ತಿಲ್ಲ, ಆ ಭಗವಂತಗೊಬ್ಬನಿಗೆ ಗೊತ್ತಿರೋದು. ನಾವು ಈಗ ಹೇಳಿದ ತಕ್ಷಣ ನೀವೆಲ್ಲ ಹೇಳೋದು ನಾನು ಸರ್, ಒಬ್ಬ ಮನುಷ್ಯ ಸಾಯಿಸೋಷ್ಟು ಕಟ್ಟಿರೋದು ಯಾರು ಇಲ್ಲ ಸರ್. ಅವರು ಅಂತಲ್ಲ, ಯಾವುದೇ ವಿಷಯದಲ್ಲಾಗಲಿ. ಕೆಲವರು ಸರ್ ದರ್ಶನ್ ಇವತ್ತು ಇದ್ದಿದ್ದ ಪೋಸ್ಟಲ್ಲಿ ಏನು ಬೇಕಾದ್ರೆ ಮಾಡೋದು. ಅವ್ರು ಮಾಡಿದ್ದನ್ನು ನಾನು ಮಾಡಿಲ್ಲ ನಾನು ಯಾರು ನಮ್ಗೆ ಗೊತ್ತಿಲ್ಲ. ಈ ಮಟ್ಟಕ್ಕೆ ಯಾರು ಮಾಡೋಕ್ಕೆ ಹೋಗಿಲ್ಲ. ಆಮೇಲೆ ಅವ್ರು ಯಾರೇ ಕಲಾವಿದರು ಸರ್, ನಮ್ಮ ಚಿತ್ರರಂಗದಲ್ಲಿ ಇವತ್ತು ಯಾರೇ ಆಗಲಿ, ರೇಣುಕಾಸ್ವಾಮಿ ಮನೆಗೆ ಹೋಗಿ ಹೇಳಿ ನಿಮ್ಮ ಕಲಾವಿದರು ಸಹಾಯ ಮಾಡಿ ಒಳ್ಳೇದು ಹೇಳಿ, ನಮ್ಮವ್ರನ್ನ ನಾವು ಇದ್ದೀವಿ. ಅದನ್ನು ನಾವೆಲ್ಲ ನಮ್ಮ ನಿರ್ಮಾಪಕ ದಯವಿಟ್ಟು ಉಳಿಸ್ಕೊಳ್ಳಿ, ನಮ್ಮ ಚಿತ್ರರಂಗ ಬೆಳೆಸಿ, ನಮ್ಮನ್ನು ಉಳಿಸಿ ಅಂತ ಹೇಳಿ ಸರ್. ಇಷ್ಟೆಲ್ಲ ರಾಜಕೀಯ ಬೆಳವಣಿಗೆಗಳ ನಡುವೆ ರಾಜಕೀಯ ನಾಯಕರ ಹೆಸರುಗಳು ಕೇಳ್ಪಡ್ತಾ ಇದೆ ಅಂತ ನಾವು ಕೇಳಿದ್ವಿ, ಅಲ್ಲಿ ಎಲ್ಲ ನೋಡ್ತೀವಿ. ಬಟ್ ನೀವು ಪರ್ಟಿಕ್ಯುಲರ್ ಒಬ್ಬ ನಾಯಕರ ಹೆಸರನ್ನ ಹೇಳಿದ್ರಿ, ಯಾಕೆ ಸರ್ ಆ ಹೆಸರು ತಗೊಂಡ್ರಿ ಅಂತ? ಇಲ್ಲ ತುಂಬ ಜನ ದರ್ಶನ್ ಸಪೋರ್ಟ್. ಯಾಕೆ ಅಂದರೆ ಅವರು ಮಂಡ್ಯದಲ್ಲಿ ಕ್ಯಾನ್ವಾಸ್ ಮಾಡಿದ್ರೆ ಅದನ್ನು ಬೇಕು ಅಂತ ವೈಯಕ್ತಿಕವಾಗಿ ಹೇಳಿದ್ದಾರೆ. ಅದಕ್ಕೆ ನಮ್ಮ ನಾಯಕರು, ನಮ್ಮ ಕುಮಾರಣ್ಣ ಯಾವತ್ತೂ ಸಿನಿಮಾದವ್ರಿಗೆ ಗೌರವ ಜಾಸ್ತಿ ಇದೆ, ಪ್ರೀತಿ ಯಾವತ್ತೂ ಅವ್ರು ತಿಳ್ಕೊಳ್ಳೋಕ್ಕೆಲ್ಲ ಅಭಿಮಾನಿಗಳು ಬರ್ತಾರೆ, ಕ್ಯಾನ್ವಾಸ್ ಮಾಡ್ತಾರೆ, ತಪ್ಪೇನಿದೆ ಅಂತ ಹೇಳ್ತಾರೆ. ಕೆಲವ್ರು ಯಾಕೆ ಏನಂದ್ರು ಈ ಥರ ಕುಮಾರಸ್ವಾಮಿ ಅವರು ಇದು ಮಾಡ್ತಾರೆ, ಆ ಥರ ಸಣ್ಣತನ ಇಲ್ಲ. ಅವರು ದೇವೇಗೌಡರ ಮಕ್ಕಳು, ತುಂಬ ಒಳ್ಳೆತನ. ಕುಮಾರಣ್ಣ ಅಂತೂ ತುಂಬ ಈ ವಿಷಯದಲ್ಲಿ ಚಿತ್ರರಂಗ ಬಗ್ಗೆ ಅಪಾರವಾದ ಗೌರವ ಇದೆ ನನಗೆ. ಅದಕ್ಕೆ ಈ ವಿಷಯದಲ್ಲಿ ಯಾರು ಹೇಳಿದಾಗ ಇದೆ, ಆ ಥರ ನಮ್ಮವ್ರು ಯಾರು ಮಾಡಲ್ಲ. ನಮ್ಮ ಸಿನಿಮಾ ಅಂದರೆ ಅವ್ರ ಪ್ರೀತಿ, ಸಿನಿಮಾಯಿಂದ ಬಂದವರು, ಸಿನಿಮಾ ಪ್ರೊಡ್ಯೂಸ್ ಮಾಡಿದವರು, ಡಿಸ್ಟ್ರಿಬ್ಯೂಟ್ ಮಾಡಿದವರು ಯಾರು ಅವತ್ತು ಆ ರೀತಿ ಮಾಡೋಕ್ಕೋಲ್ಲ, ಮಾಡೋದಿಲ್ಲ, ಯಾರೂ ಮಾಡಲ್ಲ. ಕೆಲವರೆಲ್ಲ ಅಂದ್ಕೊಂಡಿರ್ತಾರೆ, ಮಾಡೋಕ್ಕಲ್ಲ ಸರ್. ಕೊನೆಯದಾಗಿ ಸರ್, ಒಂದು ವೇಳೆ ಈಗ ಆರೋಪಿಯಾಗಿದ್ದಾರೆ, ಈ ಒಂದು ಪ್ರಕರಣದಲ್ಲಿ ಅಪರಾಧಿ ಅಂತ ಶಿಕ್ಷೆಗೆ ಏನಾದ್ರು ದರ್ಶನ ಗುರಿಯಾದಂಥ ಸಂದರ್ಭದಲ್ಲಿ ಸಾಕಷ್ಟು ನಿರ್ಮಾಪಕರು ಸಂಕಷ್ಟಕ್ಕೆ ಸಿಲುಕ್ತಾರೆ. ನಿಮಗೂ ಕೂಡ ಗೊತ್ತೆ ಯಾರ್ಯಾರು ದುಡ್ಡು ಕೊಟ್ಟಿದ್ದಾರೆ. ಒಂದು ವೇಳೆ ಈ ತರದ ಘಟನೆ ಆದರೆ ಆಗಬಾರ್ದು, ಒಂದು ವೇಳೆ ಆದರೆ ನಿರ್ಮಾಪಕರ ಸಂಘ ಈ ಒಂದು ವಿಚಾರದಲ್ಲಿ ಯಾವ ರೀತಿಯಾಗಿ ನಿಲ್ಲುತ್ತೆ ಸರ್? ಅವರು ಆರೋಪಿ ಆಗೋದು ಬೇಡ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತೀವಿ ಮೊದಲನೇದಾಗಿ. ಆ ಥರ ತಾವೇನಾದ್ರು ತಮ್ಮೆಲ್ಲ ಅನಿಸಿಕೆ ಪ್ರಕಾರ ಏನಾದ್ರು ಕಾನೂನಲ್ಲಿ ಗೊತ್ತಿಲ್ಲದೇ ಆದಂಥ ಪಕ್ಷದಲ್ಲಿ ನಾವು ನಿರ್ಮಾಪಕ ಸಂಘ ಮಾಡಬೇಕಾಗಿಲ್ಲ. ದರ್ಶನವರೇ ಕರೆದು ಯಾರ್ಯಾರು ಏನು ಕೊಟ್ಟಿದ್ದಾರೆ, ಏನೇನು ಕೊಡಬೇಕು ಸೇರಿಸ್ಕೊಡ್ತಾರೆ ಅಂತ ನನಗೆ ಅವ್ರ ಮೇಲೆ ಭರವಸೆ ಇದೆ ಸರ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.